ಪೂರ್ತಿ ಪ್ಯಾನಲಿಂಗ್ ಮಾಡಿದೀವಿ ಯಾಕಂದ್ರೆ ಎಲ್ಲ ಒಂದೇ ತರ ಕಾಣಲಿ ಅಂತ ಕಂಪ್ಲೀಟ್ ಒಂದೇ ಪ್ಲೈವುಡ್ ಯೂಸ್ ಒಂದೇ ಯೂನಿಫಾರ್ಮಿಟಿ ಇರಲಿ ಅಂತ. ಆ ಕಡೆ ಆಮೇಲೆ ಹೋಗೋಣ, ಫಸ್ಟ್ ಕಿಚನ್ ನೋಡ್ಕೊಂಡ್ ಬಂದ್ಬಿಡೋಣ. ಕಿಚನ್ ಸೈಜ್ ಏನಿದೆ ಸರ್? ಕ್ಲೋಸ್ಡ್ ಕಿಚನ್ ಕಿಚನ್ ಬಂದು ತುಂಬಾ ಕ್ಲೋಸ್ ಕಿಚನ್. ಇದು ಬಂದು ನಿಮಗೆ ಈ ಕಡೆ ವಿಡ್ತ್ ಬಂದು 10 ಫೀಟ್ ಇದೆ, ಇದು ಬಂದು ನಿಮಗೆ 8 ಅಡಿ ಇದೆ. 10 by 8 ಅಕ್ರಲಿಕ್ ಸರ್ ಇದು? ಅಕ್ರಲಿಕ್ ಸರ್ ಗ್ರೀನ್. ಸರ್ ಈ ಕಿಚನ್ ಬಗ್ಗೆ ನಿಮ್ಗೆ ಹೇಳ್ಬೇಕು, ನಾವು ಲಾಸ್ಟ್ ವಿಡಿಯೋ ಹೇಳ್ದಂಗೆನೆ ಇಲ್ಲಿ ಕ್ಲೈಂಟ್ ಕಟ್ಟೆ ಕಟ್ಸ್ಬಿಟ್ಟಿದ್ರು. ಕಟ್ಟೆ ಕಟ್ಸಿರೋದನ್ನ ನಾವು ಮಾಡಲ್ ಕಿಚನ್ ಮಾಡಿದೀವಿ. ಸೊ ಇಲ್ಲೂ ಕಟ್ಟೆ ಕಟ್ಬಿಟ್ಟಿದೆ ನೋಡ್ಬೋದು ನೀವು. ಗ್ರಾನೈಟ್ ಸಿಂಕ್ ಯೂಸ್ ಮಾಡಿರೋದು, ವೈಟ್ ಗ್ರಾನೈಟ್ ಸಿಂಕ್. ಪ್ಯಾನಲಿಂಗ್ ಮಾಡ್ಕೊಂಡು ಗೋಲಾ ಪ್ರೊಫೈಲ್ ಕೊಟ್ಟಿದ್ದೀವಿ. ಗೋಲಾ ಪ್ರೊಫೈಲ್ ಕೊಟ್ಟು ಟ್ಯಾಂಡಮ್ಸ್, ಸೆಟ್ ಆಫ್ 3 ಟ್ಯಾಂಡಮ್ಸ್ ಅಂಡ್ ಅಗೇನ್ ಈ ಕಡೆ ಸೆಟ್ ಆಫ್ 2 ಟ್ಯಾಂಡಮ್ಸ್. ಟೋಟಲ್ 5 ಟ್ಯಾಂಡಮ್ಗಳು ಕೊಟ್ಟಿದ್ದೀವಿ. 5 ಟ್ಯಾಂಡಮ್ಸ್, 5 ಟ್ಯಾಂಡಮ್ ಕೊಟ್ಟಿದ್ದೀವಿ. ಒಂದು ಬಾಟಲ್ ಪುಲ್ಲಟ್ ಕೊಟ್ಟಿದ್ದೀವಿ ಸರ್. ಓಕೆ. ಇನ್ನು ಟಾಪಲ್ಲಿ? ಸೊ ಟಾಪಲ್ಲಿ ಒಂದು ಚಿಕ್ಕದಾದ ಪುಟ್ಟದಾದಂಥ ಒಂದು ಲಾಫ್ಟ್, ಆಮೇಲೆ 2 ಪ್ರೊಫೈಲ್ ಶಟರ್, ಒಂದು ವಾಲ್ ಯೂನಿಟ್. ಸ್ವಲ್ಪ ಕಾಂಪ್ಯಾಕ್ಟ್ ಸ್ಪೇಸ್ ಅಲ್ವಾ, ಅದನ್ನ ನಾವು ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. 10 by 8 ಇರೋದು, ಅದು ಕೂಡ ಕ್ಲೋಸ್ಡ್ ಕಿಚನ್ ಅಲ್ವಾ ಇದು? ಅಂಡ್ ಇಲ್ಲಿ ಏನಲ್ಲ ಸರ್, ಈ ಪರ್ಟಿಕ್ಯುಲರ್ ಈ ಮನೆಯಲ್ಲಿ ಕಿಚನ್ಗೆ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಕಿಚನ್ ಮಿನಿ ಫಾಲ್ ಸೀಲಿಂಗ್? ಫಾಲ್ ಸೀಲಿಂಗ್ ಚಿಕ್ಕದಾಗಿ. ಓಹೋ, ಲೇಯರ್ ಬೈ ಲೇಯರ್. ಓಕೆ, ಚೆನ್ನಾಗಿ ಮಾಡಿದ್ದೀರಾ. ಕಲರ್ ಚೆನ್ನಾಗಿದೆ. ಇದು ಪಿಸ್ತಾ ಕಲರ್ ಅಲ್ವಾ ಸರ್? ಇದು ಪಿಸ್ತಾ ಗ್ರೀನ್. ಓಕೆ. ಸೊ ಇದು ಲಾಂಗ್ ಯೂನಿಟ್ ಸರ್? ಲಾಂಗ್ ಯೂನಿಟ್ ಓಪನ್ ಯೂನಿಟ್ ಬೇಕಿತ್ತು. ಜಸ್ಟ್ ಇಲ್ಲಿಗೆ ಮಾತ್ರ ಒಂದು ಪ್ರೊಫೈಲ್ ಕೊಟ್ಟಿದ್ದೀವಿ, ಸ್ವಲ್ಪ ಹೈಡನ್ ಇರಲಿ ಅಂತ. ಮಿಕ್ಕಿದ್ದಕ್ಕೆಲ್ಲ ನಾವು ಓಪನ್ ಕೊಟ್ಟಿದ್ದೀವಿ. ಕೆಳಗಡೆ 2 ವಿಕರ್ ಬಾಸ್ಕೆಟ್ಸ್ ಇದೆ, 2 ದೊಡ್ಡ ವಿಕರ್ ಬಾಸ್ಕೆಟ್ಸ್. ಆ್ಯಂಡ್ ಇಲ್ಲಿ ಮಿಡಲ್ ಯೂನಿಟ್. ಓಕೆ. ನೋಡಿ ವೀಕ್ಷಕರೇ, ಕಾಂಪ್ಯಾಕ್ಟ್ ಆದರೂ ಕೂಡ ಒಂದು ಒಳ್ಳೆ ಕಿಚನ್ ಬಂದಿದೆ. ರೂಮ್ ಇದೆ. ಇದು ಕೂಡ ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ. ಕ್ರೇಜಿ ಇದೆ ಸರ್ ಇದು. ಹೌದು ಸರ್. ಅಂದ್ರೆ ಇವಾಗ ವುಡ್ ಜಾಸ್ತಿ ಟೆಕ್ಸ್ಚರ್ ಇರೋ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ ಸರ್. ಇಲ್ಲಿ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಒಂದು ಲ್ಯಾಮಿನೇಟ್ ಯೂಸ್ ಮಾಡಿ ಕರು ಕೊಟ್ಟು ಒಂದು ರೋಪ್ ಲೈಟ್ ಕೊಟ್ಟಿದ್ದೀವಿ. ಆ ಕಡೆ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಒನ್ ಸೈಡ್ ರಾಫ್ಟರ್ ಇದೆ. ತುಂಬಾ ಯೂನಿಕ್ ಆಗಿ ಬಂದಿದೆ ಸರ್ ಇದು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ವೀಕ್ಷಕರೇ, ಎಂಟೈರ್ ಆಗಿ ಇಲ್ಲಿ ಪ್ಯಾನಲಿಂಗ್ ಮಾಡಿದ್ದಾರೆ. ಅಂಡ್ ಈ ಲ್ಯಾಮಿನೇಟಿಂಗ್ ಒಂದು 3D ತರ ಕಾಣಿಸುತ್ತೆ ಅಲ್ವಾ? ಸ್ವಲ್ಪ 3D ಎಫೆಕ್ಟ್ ಕಾಣಿಸುತ್ತೆ. ಸೊ ಗ್ಯಾಪ್ ಕೊಟ್ಟಿದ್ದೀರಾ ಇಲ್ಲಿ? ಗ್ಯಾಪ್ ಕೊಟ್ಟಿದ್ವಿ ಲೈಟ್ಗೋಸ್ಕರ. ಸೊ ಇಲ್ಲಿ ಮಾಮೂಲಿ ರಾಫ್ಟರ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ, ಅಂಡ್ ಇಲ್ಲಿ ಕಂಪ್ಲೀಟ್ ಲಾಫ್ಟ್ ಇದೆ, ಎಲ್ ಶೇಪ್ ಲಾಫ್ಟ್ ಇದೆ. ಇದು ಕೂಡ ಸೇಮ್ ಸರ್, ವೆಂಟಿಲೇಷನ್ ಪರ್ಪಸ್ ಕಟ್ ಮಾಡಿ ಒಂದು ಸಿಂಗಲ್ ಸೀಟಿಂಗ್ ತರ ಬೇ ವಿಂಡೋ ಅನ್ನು. ಸೊ ಮಿನಿ ಬೇ ವಿಂಡೋ ಅಂತ ಹೇಳ್ಬೋದು ವೀಕ್ಷಕರೇ. ಇದನ್ನ ನೀವು ನೋಡ್ತಾ ಇರ್ಬೋದು. ಅಂಡ್ ಸೊ ಮಿಸ್ ಮ್ಯಾಚ್ ಡಿಸೈನ್ ಅನ್ನ ಇಲ್ಲಿ ಚೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮನೆಯಲ್ಲಿ ಸರ್ ಎಲ್ಲ ವಾರ್ಡ್ರೋಬ್ಸ್ ಸ್ಲೈಡಿಂಗ್ ಡೋರ್ಸ್. ಸ್ಲೈಡಿಂಗ್ ಏನ ಇಲ್ಲಿ? ಸ್ಲೈಡಿಂಗ್. ಓಕೆ, ವೆರಿ ನೈಸ್. ಸೊ ಮೇಲ್ಗಡೆ ಒಂದು ಫಾಲ್ ಸೀಲಿಂಗ್ ಐಲ್ಯಾಂಡ್ ಟೈಪ್ ಅಲ್ಲಿ ತಗೊಂಡ್ರಲ್ವಾ ಇದು? ವೆರಿ ನೈಸ್. ಇದು ಮಾಸ್ಟರ್ ಬೆಡ್ರೂಮ್ ಒಂದಿದೆ. ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು. ವಾವ್. ಸರ್ ಏನು ಮಾಡಿದ್ರೆ ಇದು ಬ್ಯಾಕ್ ಗ್ರೌಂಡ್? ಸರ್ ಇಲ್ಲಿ ನಿಮಗೆ ಕಂಪ್ಲೀಟ್ ಪ್ಯಾನಲಿಂಗ್ ಆಗಿದೆ. ಸೊ ಈ ಪ್ಯಾನಲಿಂಗ್ ಆರ್ಚ್ ಅಲ್ಲಿ ತಗೊಂಡು ಒಳಗಡೆ ರಾಫ್ಟರ್ಸ್ ಯೂಸ್ ಮಾಡಿ ಇದನ್ನ ನಮಗೆ ಪ್ಲೈವುಡ್ ಅಲ್ಲಿ ಪ್ಯಾನಲಿಂಗ್ ಮಾಡ್ಕೊಂಡು, ಇದು ವಾಲ್ ಪೇಪರ್ ಸರ್. ಇದು ಕಸ್ಟಮೈಸ್ಡ್ ವಾಲ್ ಪೇಪರ್. ಓಕೆ. ಅದಕ್ಕೆ ಮ್ಯಾಚ್ ಆಗೋ ತರ ಕುಷನ್. ಸೊ ಒಂದು ಕಾಟ್, ಈ ಕಾಟ್ ಕೂಡ ನಾವೇ ಮಾಡಿದ್ದು ವಿತ್ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್. ಓಕೆ. ಸೊ ನೋಡಿ ವೀಕ್ಷಕರೇ, ಇದು ವಾಲ್ ಟು ವಾಲ್ ಮಾಡಿದ್ರೆ ಅಲ್ಲಿ ವಿಂಡೋ ಇತ್ತು, ವೆಂಟಿಲೇಷನ್ಗೆ ನಾವು ಅವಾಯ್ಡ್ ಆಗಬಾರ್ದು, ಅದನ್ನ ಕಟ್ ಮಾಡಿ ನಾವು ಮಾಡ್ಕೊಂಡಿರೋದು. ಸೊ ಕಟ್ ಮಾಡಿ ಮಾಡಿರೋದು ಚೆನ್ನಾಗಿದೆ ಸರ್. ಅದು ಒಂಥರ ಮಿನಿ ಬೇ ವಿಂಡೋ ತರ ಆಗಿದೆ. ವಿಂಡೋ ತರ ಸೊ ಲಾಫ್ಟ್ ಕಂಪ್ಲೀಟ್ ರನ್ ಆಗುತ್ತೆ ಸರ್ ಅಲ್ಲಿ? ಕಂಪ್ಲೀಟ್ ಲಾಫ್ಟ್ ಇದೆ ಸರ್. ಮತ್ತೆ ಫಾಲ್ ಸೀಲಿಂಗ್ ಮಾಡಿದ್ವಿ, ಡಬಲ್ ಸ್ಟೆಪ್ ಫಾಲ್ ಸೀಲಿಂಗ್ ಮಾಡಿದ್ವಿ. ಇದು ಡಬಲ್ ಸ್ಟೆಪ್ ಫಾಲ್ ಸೀಲಿಂಗ್ ಅಲ್ಲಿ ನೋಡಿ ವೀಕ್ಷಕರೇ, ಮಲ್ಟಿ ಕಲರ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದು ಚೆನ್ನಾಗಿದೆ ಸರ್ ನನಗೆ. ಆ್ಯಕ್ಚುಲಿ 3 ಪೋರ್ಷನ್, 1 2 3. ದಿಸ್ ಇಸ್ ವೆರಿ ಯೂನಿಕ್. ವಿತ್ ಸ್ಟೋರೇಜ್ ಅಲ್ವಾ ಸರ್ ಇದು? ಸ್ಟೋರೇಜ್ ಸರ್, ಹೈಡ್ರಾಲಿಕ್ ಸ್ಟೋರೇಜ್ ಇದೆ. ಹೈಡ್ರಾಲಿಕ್ ಸ್ಟೋರೇಜ್ ಇದೆ. ಒಂದು ಚಿಕ್ಕ ರೂಮ್ನ ನಾವು ಅದೇ ಸರ್, ಯಾವುದೇ ರೂಮ್ ಆಗಲಿ ಏನೇ ಆಗಲಿ ನಾವು ಹೆಂಗೆ ಡಿಸೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ಕಸ್ಟಮೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್. ಸೊ ಈ ಮನೆ ನಾವು ಏನು ಬೇಕಾದ್ರೂ ಮಾಡ್ಬೋದಿತ್ತು, ಬಟ್ ಈ ಡಿಸೈನ್ ಇರೋ ಕಾರಣ ರೂಮ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ನಿಮಗೆ. ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ ಈ ಅಪೋಲ್ಸ್ಟ್ರಿ. ಆ್ಯಂಡ್ ಇದು ಮ್ಯಾಚ್ ಆಗ್ತಾ ಇದೆ ಸರ್. ದಿಸ್ ಇಸ್ ವೆರಿ ಯೂನಿಕ್. ತುಂಬ ಚೆನ್ನಾಗಿ. ಮತ್ತೆ ಕ್ರಾಕರಿ ಸರ್, ನೆಕ್ಸ್ಟ್ ಲೆವೆಲ್ ಆಗಿದೆ ಇದು. ಸರಿ, ಕ್ರಾಕರಿ ಬಗ್ಗೆ ಹೇಳಿ ಸರ್. ಕ್ರಾಕರಿ ಯೂನಿಟ್ ಇವಾಗ ಆಲ್ಗೆ ಅಟ್ಯಾಚ್ ಆಗಿರೋ ಕಾರಣ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಇನ್ನು ಇಲ್ಲೆಲ್ಲ ನಾವು ಏನಿದೆ ಡೈನಿಂಗ್ ಪ್ಲೇಸ್ ಮಾಡ್ಕೊಂಡಾಗ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ಏನು ಮಾಡಿದೀವಿ ಸರ್, ನಾವು ಬಿಲ್ಡಿಂಗ್ ಮಿರರ್ಸ್ ಯೂಸ್ ಮಾಡಿದ್ವಿ, ಅಂದ್ರೆ ಕ್ರಿಸ್ಮಸ್ ಮಿರರ್ಸ್ ಯೂಸ್ ಮಾಡಿದೀವಿ. ರೋಸ್ ಗೋಲ್ಡ್ ಇದು ಯೂಶಲಿ ಕ್ಲಿಯರ್ ಇರುತ್ತೆ, ಗೋಲ್ಡ್ ಇರುತ್ತೆ. ಇಲ್ಲಿ ರೋಸ್ ಗೋಲ್ಡ್ ಮ್ಯಾಚ್ ಆಗಲಿ ಲೈಟ್ಗೆ ಅಂಡ್ ವುಡ್ಗೆ ಅಂತ ಅಗೇನ್ ಇಲ್ಲಿ ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ, ವುಡ್ ಕಲರ್ ಲ್ಯಾಮಿನೇಟ್ಸ್. ಅಂಡ್ ಕಂಪ್ಲೀಟ್ಲಿ ಪ್ರೊಫೈಲ್, ಎಲ್ ಶೇಪ್ ನಿಮಗೆ ಪ್ರೊಫೈಲ್ ಕೊಟ್ಟು ಒಳಗಡೆ ಅಗೇನ್ ವುಡನ್ ಕೊಟ್ಟಿದ್ದೀವಿ. ಅಂಡ್ ಈ ಮನೇಲಿ ನೀವೆಲ್ಲೇ ನೋಡಿದ್ರು ವುಡನ್ ಕಲರ್ ಲ್ಯಾಮಿನೇಟ್ಸ್ ಎಲ್ಲ ಒಂದೇ ಇರುತ್ತೆ ಸರ್. ಎಲ್ಲ ಒಂದೇ ಫೀಲ್ ಇರಲಿ ಅಂತ ಒಂದೇ ಕೊಟ್ಟಿದ್ದೀವಿ ವಿತ್ ಲಾಫ್ಟ್. ಈ ಕ್ರಾಕರಿ ಏನಂತಂದ್ರೆ ಬೇಸು, ವಾಲ್, ಲಾಫ್ಟ್ ಅಂಡ್ ಅಗೇನ್ ಟಾಲ್ ಯೂನಿಟ್. ಇದು ಮಲ್ಟಿಪರ್ಪಸ್ ತರ. ಇಲ್ಲಿ ಕಾಣಿಸೋ ಐಟಮ್ ಇಟ್ಕೊಬಹುದು, ಇಲ್ಲಿ ಕಾಣಿಸೋ ಐಟಮ್ ಇಟ್ಕೊಬಹುದು. ಓಕೆ ಓಕೆ. ಸೊ ಇದು ಮ್ಯಾಚ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಗೋಲ್ಡನ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಗೋಲ್ಡನ್ ಹ್ಯಾಂಡಲ್ಸ್ 4 ಇಂಚಸ್ ಗೋಲ್ಡನ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಇದು ಗ್ರೀನ್, ಲೈಟ್ ಗ್ರೀನ್ ಅಲ್ವಾ ಸರ್? ಲೈಟ್ ಗ್ರೀನ್ ಸರ್. ಕೈಂಡ್ ಆಫ್ ಅಕ್ರಿಲಿಕ್ ಸರ್. ಇದು ಅಕ್ರಿಲಿಕ್. ಇದು ಅಕ್ರಿಲಿಕ್ ಕ್ರಾಕರಿ ಯೂನಿಟ್. ಇದು ಅದಕ್ಕೆ ಇದು ಲುಕ್ ಸಕ್ಕತ್ತಾಗಿ. ನಾವು ಏನು ಮಾಡ್ತೀವಿ ಅಂದ್ರೆ, ನಾವು ಯಾವ್ದು ಕಿಚನ್ಗೆ ಕೊಡ್ತೀವೋ ಅಕ್ರಿಲಿಕ್, ಅದನ್ನೇ ನಾವು ಕ್ರಾಕರಿ ಯೂನಿಟ್ಗೆ ಪ್ರಿಪೇರ್ ಮಾಡ್ತೀವಿ. ಯಾಕಂದ್ರೆ ಲಿವಿಂಗ್ ಏರಿಯಾ. ಸೊ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮ್ಗೆ ಎರಡು ಒಂದೇ ರೀತಿ ಕಾಣಿಸ್ಬೇಕು, ಡಿವಿಷನ್ ಆಗಬಾರ್ದು. ಡಿವಿಷನ್ ಆದಾಗ ಸ್ವಲ್ಪ ಡಿಸೈನ್ ಅಲ್ಲಿ ನಿಮಗೆ ಬಲ್ಕ್ ಆಗುತ್ತೆ. ಹಿಂಗೆ ಹೋದಾಗ ಎಲ್ಲ ಸೀಮ್ಲೆಸ್ ಆಗಿ ಹೊಟ್ಟೋಗುತ್ತೆ. ಸೊ ಅಂಡ್ ಅಗೇನ್ ಅದೇ ಕಂಟಿನ್ಯೂಷನ್ ತಗೊಂಡು ಸೇಮ್ ಲ್ಯಾಮಿನೇಟ್ ಯೂಸ್ ಮಾಡಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದೀವಿ. ಫಸ್ಟ್ ಬ್ರೇಕ್ಫಾಸ್ಟ್ ಕೌಂಟರ್ ಪ್ಯಾನಲಿಂಗ್ ಮಾಡಿದೀವಿ. ಓಕೆ. ಒಳ್ಳೆ ಹ್ಯಾಂಗಿಂಗ್ ಲೈಟ್ಸ್ ಹಾಕ್ಸಿದ್ರೆ ಇದು ತುಂಬ ಚೆನ್ನಾಗಿದೆ ಸರ್. ಹ್ಯಾಂಗಿಂಗ್ ಲೈಟ್ಸ್ ಕೇನ್. ಸೊ ವೀಕ್ಷಕರೇ, ಇದು ಆ್ಯಕ್ಚುಲಿ ನಮ್ಮ ಆಫೀಸಲ್ಲೂ ಕೂಡ ಇದೆ. ಸೊ ಕೇನ್ ಮತ್ತು ಕ್ಲಾತ್ ಫಿನಿಶಲ್ಲಿ ಬರುತ್ತೆ ನಿಮಗೆ.
ತುಂಬ ಚೆನ್ನಾಗಿದೆ ಸರ್ ಇದು. ಆ್ಯಂಡ್ ಈ ಪ್ಯಾನಲಿಂಗ್ ಏನು ಮಾಡಿದ್ವಿ ಸರ್, ಕೆಳಗಡೆ ರಾಫ್ಟರ್ಸ್ ಯೂಸ್ ಮಾಡಿದ್ವಿ, ಚಾರ್ಕೋಲ್ ರಾಫ್ಟರ್ಸ್. ಇದೇ ಕಲರ್ಗೆ ಮ್ಯಾಚ್ ಮಾಡ್ಕೊಂಡು ಸ್ವಲ್ಪ ಲೈಟ್ ಥೀಮಲ್ಲಿ ಇರಲಿ ಎಲ್ಲಾನು ಅಂತ ಚಾರ್ಕೋಲ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ ಇದಕ್ಕೆ. ಇದು ಪ್ಯಾನಲಿಂಗ್ ಮಾಡಿದ್ರಲ್ವಾ. ಕಿಚನ್ ಸೈಜ್ ಏನಿರ್ಬೋದು ಸರ್ ಇದು? ಸರ್ ಈ ಕಿಚನ್ ಒಂದು ಸ್ವಲ್ಪ ತುಂಬ ಸಿಕ್ಕಾಪಟ್ಟೆ ಚಿಕ್ಕದಾಗಿರೋದಕ್ಕೆ ಇದು 8x6 ಇದೆ. 8x6 8x6 ಇದೆ. ಅಂದರೆ ಒಳಗಡೆ ಜಾಗ 8x6 8x6 ಇದೆ ಸರ್. ಅಂದರೆ ಇದು ಬಿಟ್ಟು 8x6 ಇದೆ. ಓಕೆ, ಇದು ಕಂಪ್ಲೀಟ್ ಅಕ್ರಿಲಿಕ್ ಅಲ್ವಾ ಸರ್? ಫುಲ್ಲಿ ಅಕ್ರಿಲಿಕ್ ಕಿಚನ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಈ ಕಿಚನ್ ಅಲ್ಲಿ ಮೈನ್ ಥಿಂಗ್ ಇದು ಬಂದು ಕಟ್ಟೆ ಕಟ್ಸ್ಬಿಟ್ಟಿದ್ರು. ನಾವು ಬಾಕ್ಸಿಂಗ್ ಮಾಡ್ಕೊಂಡಿರೋದು ಒಳಗಡೆ ಕಿಚನ್ ಬಟ್ ಆಗೋಗಿತ್ತು, ಕಟ್ಟೆ ಆಗೋಗಿತ್ತು. ಬಟ್ ಆಚೆ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ, ಏನು ಗೊತ್ತಾಗೋದಿಲ್ವಲ್ಲ ಸರ್ ಇದು? ಬಟ್ ಇಲ್ಲಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಕಟ್ಟೆ ಕಟ್ಸಿರೋ ಕಿಚನ್ ಮಾಡಲ್ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿದೀವಿ. ಓಕೆ, ಅಂಡ್ ಇಲ್ಲಿ ಒಂದು ವಾಲ್ ಯೂನಿಟ್ ಇದೆ, ಅದ್ರ ಮೇಲೆ ಲಾಫ್ಟ್ ಎಲ್ ಶೇಪ್ ಲಾಫ್ಟ್ ಕಂಟಿನ್ಯೂ ಆಗಿದೆ. ಬಟ್ ಇದು ಒಂದು ಸಿಂಗಲ್ ಕಲರ್ ಅಲ್ಲ ಸರ್ ಇದು? ಎಲ್ಲ ಮಲ್ಟಿ ಕಲರ್ಸ್ಗೆ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಕಲರ್ ಕೊಟ್ಟಾಗ ಕಿಚನ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದು ಕಟ್ಟೆ ಇರೋದ್ರಿಂದ ಸ್ವಲ್ಪ ಕಷ್ಟ ಅಲ್ವಾ ಸರ್ ಇದನ್ನ ಎಕ್ಸಿಕ್ಯೂಟ್ ಮಾಡಿರೋದು? ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಕಷ್ಟ. ಎಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಒಂದು ಬಾಕ್ಸ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿ ನಾವು ಒಂದು ಬಾಕ್ಸ್ ಮಾಡ್ತಿದೀವಿ ಅಂತಂದಾಗ ಬೈ ಚಾನ್ಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರಾಪರ್ ಆಗಿ ಅದು ಲೆವೆಲ್ ಆಗಿಲ್ಲ, ಸರ್ಫೇಸ್ ಕ್ರಿಯೇಟ್ ಆಗಿಲ್ಲ ಅಂದಾಗ ಮ್ಯಾನ್ಯಲ್ ಕಟಿಂಗ್ ಕೆಲಸ ಜಾಸ್ತಿ ಆಗುತ್ತೆ. ಇಲ್ಲೊಂದು 2-3 ಬಾಕ್ಸ್ ಹಂಗಾಯ್ತು, ಬಟ್ ಅಲ್ಟಿಮೇಟ್ಲಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಮತ್ತೆ ಸೆಟ್ ಆಫ್ 3 ಟ್ಯಾಂಡಮ್ಸ್ ಈ ಕಡೆ, ಸೆಟ್ ಆಫ್ 2 ಟ್ಯಾಂಡಮ್ಸ್ ಈ ಕಡೆ ಕೊಟ್ಟಿದ್ದೀವಿ. ಸೊ 5 ಟ್ಯಾಂಡಮ್ಸ್ ಬಂದಿದೆ ಸರ್. 5 ಟ್ಯಾಂಡಮ್ಸ್ ಬಂದಿದೆ. ಆ್ಯಂಡ್ ಇದು ನಾವು ಗೋಲಾ ಪ್ರೊಫೈಲ್ ವಿತ್ ಕಟ್ಲರಿ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಆ್ಯಂಡ್ ನನಗೆ ಇದು ಒಳ್ಳೆ ಚೆನ್ನಾಗಿ ಬಂತು ಸರ್. ಇಲ್ಲಿ ನೀವು ಚಿಮಣಿನ ಕ್ಲೋಸ್ ಮಾಡಿರೋದು ಗೊತ್ತೇ ಆಗಲ್ಲ ನೋಡಿ. ಇದೊಂದು ಚೂರು ಹೊರಗಡೆ ಬಂದಿರೋದು ಬಿಟ್ರೆ ನಮ್ಗೆ ಚಿಮಣಿ ಎಲ್ಲಿದೆ ಅನ್ನೋದೇ ಗೊತ್ತಾಗಲ್ಲ. ಚಿಮಣಿನೂ ಅಷ್ಟೇ ಸರ್, ಕ್ಲೈಂಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು ಸಜೆಸ್ಟ್ ಮಾಡಿ ಅವರು ಈ ಥರ ತೊಗೊತೀನಿ, ಈ ಥರ ಪ್ಯಾನಿಂಗ್ ಮಾಡಿಸಿ ಅಂತ. ಯಾಕಂದ್ರೆ ಮ್ಯಾಚ್ ಆಗುತ್ತೆ ಇದು. ಮತ್ತೆ ನೀವು ಇಲ್ಲಿ ಇದು ಮಾಡಿದ್ದೀರಲ್ವಾ, ಬ್ಲ್ಯಾಕ್ ಪ್ರೊಫೈಲ್ಸ್ ಇದು ಹಾಕಿದ್ದೀರಲ್ವಾ, ಪ್ರೊಫೈಲ್ ಲಿಫ್ಟ್ ಅಪ್ಸ್ ಕೊಟ್ಟಿದ್ದೀವಿ ಸರ್ ಎರಡು ಕಡೆನೂ ಈಕ್ವಲಿ ಡಿವೈಡೆಡ್ ಸರ್. ಇದು ಇದು ರ್ಯಾಕ್, ಸ್ಪೈಸ್ ರ್ಯಾಕ್ ಅಲ್ವಾ? ಸ್ಪೈಸ್ ರ್ಯಾಕ್ ನೋಡಿ ವೀಕ್ಷಕ, ಇಲ್ಲೊಂದು ಹಾಕೋಬಹುದು, ಯಾಕಂದ್ರೆ ಇಲ್ಲೂ ಕೂಡ ಒಂದು ಸ್ಪೈಸ್ ರ್ಯಾಕ್ ನೀವು ಇಂಟಿಗ್ರೇಟ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿದೆ ಸರ್. ಫೈನಲ್ ಆಗಿ ನಾವು ಬಂದಿರೋದು ಈಗ ಮಾಸ್ಟರ್ ಬೆಡ್ರೂಮು. ಇಲ್ಲಿ ಕೂಡ ನಿಮಗೆ ವಾಲ್ ಟು ವಾಲ್ ವಾರ್ಡ್ರೋಬ್ ಇದೆ. ಬಟ್ ಏನಂದ್ರೆ ಇಲ್ಲಿ ಡಿವೈಡ್ ಮಾಡಿದ್ವಿ ಬಿಕಾಸ್ ವಿಂಡೋ ಬಂದಿದೆ. ಸ್ವಲ್ಪ ನಿಮಗೆ ಸ್ಟಡಿ ಸ್ಪೇಸ್ ಆಗುತ್ತೆ, ವರ್ಕಿಂಗ್ ಸ್ಪೇಸ್ ಆಗುತ್ತೆ. ಈಗ ಒಂದು ಲಾಂಗ್ ಡ್ರಾಯರ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಕೂಡ ಕಿಡ್ಸ್ ಬೆಡ್ರೂಮ್ ಥೀಮೇ ಯೂಸ್ ಮಾಡಿದ್ದೀವಿ. 2 ಶಟರ್ಸ್, 2 ಪ್ರೊಫೈಲ್, 2 ಶಟರ್ಸ್. ಓಕೆ. ಸೊ ಎಲ್ಲ ಶಟರ್ಸ್ ಬಂದ್ಬಿಟ್ರೆ ನಾರ್ಮಲ್ ಆಗುತ್ತೆ ಅಂತ ಸೆಂಟ್ರಲ್ ಪ್ರೊಫೈಲ್ ಯೂಸ್ ಮಾಡಿದ್ದೀವಿ. ಸೊ ಸೆಂಟ್ರಲ್ ಪ್ರೊಫೈಲ್ ಕೊಟ್ಟು 2 ಡೋರ್ಸ್ ಕೊಟ್ಟಿದ್ದೀವಿ ನಿಮಗೆ. ಒಳಗಡೆ ಪ್ರೊಫೈಲ್ ಲೈಟ್ಸ್ ಇದೆ. ಅಂಡ್ ಇಲ್ಲಿ ಸರ್ ನೀವು ನೋಡ್ಬೋದು ಈ ಕಲರ್ ಥೀಮ್ಗೆ, ವಾರ್ಮ್ ವೈಟ್ ಕಲರ್ ಥೀಮ್ಗೆ ಮ್ಯಾಚ್ ಆಗೋ ಹ್ಯಾಂಡಲ್ಸ್ ಇದು. ಗೋಲ್ಡನ್. ಅಂಡ್ ಅಗೇನ್ ಇದು 4 ಫೀಟ್ ಹ್ಯಾಂಡಲ್ ಸರ್. ಇದು 4 ಫೀಟ್ ಹ್ಯಾಂಡಲ್ಸ್ ಮೇಲೆ 3 ಇಂಚ್ ಹ್ಯಾಂಡಲ್. ಇಲ್ಲಿ 3 ಇಂಚ್ ಹ್ಯಾಂಡಲ್. ಇದು 4 ಫೀಟ್ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ಲಿ ಇದು ಆಫ್ ವೈಟ್ ಕಲರ್ಸ್ ಇದೆ. ಆಫ್ ವೈಟ್ ಗ್ಲಾಸಿ, ಹೈ ಗ್ಲಾಸಿ ಕಲರ್. ಸೊ ಎಲ್ಲ ಮ್ಯಾಚ್ ಆಗುತ್ತೆ. ಕಲರ್ ನೋಡಿದ್ರೆ ಸ್ವಲ್ಪ ಲಕ್ಸುರಿ ತರನೇ ಕಾಣಿಸುತ್ತೆ. ಇದು ಕಾಂಪ್ಯಾಕ್ಟ್ ಆಗಿದ್ರು ಸೊ ಆಂಬಿಯಂಟ್ ಆಗಿದೆ ಅಲ್ಲ ಸರ್? ಇದು ಸ್ವಲ್ಪ ಲೈಟ್ ಆಗಿ ಒಂಥರ ಕಲರ್ ಬರುತ್ತೆ. ಸೊ ರೂಮ್ ಕಲರ್ಗೆ ನೀವು ಇದನ್ನು ವಾರ್ಡ್ರೋಬ್ ಕಲರ್ನ ಮ್ಯಾಚ್ ಮಾಡಿ ಸರ್. ಯೂಶಲಿ ಏನಂದ್ರೆ ಇವಾಗ ಮನೆ ಕಲರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಾರ್ಡ್ರೋಬ್ ಮಾಡ್ತಾ ಇದೀವಿ ಅಂತ ಅಂದಾಗ ಸೆಲೆಕ್ಷನ್ ಅಲ್ಲಿ ತುಂಬಾ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅದು. ಅಂಡ್ ಚೆನ್ನಾಗಿ ಕಾಣುತ್ತೆ. ಅಂಡ್ ಇದೇ ಕಲರ್ನ ಯೂಸ್ ಮಾಡಿ ನಾವು ಅಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದೀವಿ. ಒಂದು ಲಾಂಗ್ ಮಿರರ್ ಇದೆ, ಒಂದು 4 ಅಡಿದು ಒಂದು ಲಾಂಗ್ ಮಿರರ್ ಇದೆ. ಕೆಳಗಡೆ ಒಂದು ಸ್ಟೋರೇಜ್ ಇದೆ. ಸ್ಟೋರೇಜ್ ಇದೆ ಸರ್. ಹಿಂದ್ಗಡೆ ಸ್ಟೋರೇಜ್ ಇದೆ.